ಸಮಯಸಾರ ಭಾಗ 32 ಸಮಯಸಾರ ಭಾಗ 32 ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರದ 32ನೇ ಭಾಗವನ್ನು ಕೇಳ್ತಾ ಇದ್ದೀರಿ. 31 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ನೇರವಾಗಿ ಪ್ರಾರಂಭ. ವಿಷಯಗಳು ಪ್ರಶ್ನೆ 468. ಆತ್ಮನಿಗೆ ಪ್ರವೃತ್ತಿಯಲ್ಲಿ ಕಾಣುವಂತಹ ದ್ರವ್ಯದ ಮೇಲೆ ರಾಗ ದ್ವೇಷ ಆದರೆ ಅದನ್ನು ಒಪ್ಪಬಹುದು. ಆದರೆ ಕಣ್ಣಿಗೆ ಕಾಣದ ಧರ್ಮದ್ರವ್ಯ ಆದಿ ದ್ರವ್ಯಗಳಲ್ಲಿ ಹೇಗೆ ರಾಗದ್ವೇಷ ಬರಲು ಸಾಧ್ಯ ಹೇಳಿ? ಉತ್ತರ ಸ್ವಲ್ಪ ಬಹಳ ಗಮನ ಇಟ್ಟು ಕೇಳಬೇಕಾಗ್ತದೆ ನೀವೀಗ. ಈ ಆತ್ಮನು ಅಜ್ಞಾನದಿಂದ ಧರ್ಮ ಆದಿ ದ್ರವ್ಯಗಳಲ್ಲಿ ಮಮತ್ವ ಮಾಡುತ್ತಾನೆ. ಅದರ ಸಲುವಾಗಿ ತನ್ನ ಅಜ್ಞಾನ ರೂಪ ಚೈತನ್ಯ ಪರಿಣಾಮದ ಸ್ವಯಂ ಕರ್ತ ತಾನೇ ಆಗುತ್ತಾನೆ. ಇಲ್ಲಿ ಮಹತ್ವಪೂರ್ಣ. ಯಾರಾದರೂ ಪ್ರಶ್ನೆ ಮಾಡಿ ಅಂದರೆ ಉದ್ಭವಿಸಬಹುದು, ಕೇಳಬಹುದು. ಇಲ್ಲಿ ಪ್ರಶ್ನೆ ಅವಕಾಶ ಇದೆ. ಹೌದು, ಪುದ್ಗಲ ದ್ರವ್ಯಗಳು ಮತ್ತು ಅನ್ಯ ಜೀವಗಳು ದ್ರವ್ಯಗಳು ಅವುಗಳ ಕೆಲಸ ಅಂದರೆ ಪ್ರವೃತ್ತಿ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ ಮತ್ತು ಅನುಭವದಲ್ಲಿ ಬರ್ತದೆ. ಅದ್ರ ಜೊತೆಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲಿ ಮಾತ್ರ ಅಜ್ಞಾನದಿಂದ ಮಮತ್ವ ಮಾಡುವುದು ಯೋಗ್ಯ ಇದೆ. ಆಯಿತು. ಆದರೆ ಧರ್ಮದ್ರವ್ಯ ಅಧರ್ಮದ್ರವ್ಯ ಆಕಾಶದ್ರವ್ಯ ಕಾಲದ್ರವ್ಯಗಳು ದೃಷ್ಟಿಯಲ್ಲಿ ಕಾಣುವುದಿಲ್ಲ, ಅಂದರೆ ದೃಷ್ಟಿ ಗೋಚರ ಇಲ್ಲ. ಅದರಲ್ಲಿ ಮಮತ್ವ ಮಾಡುವುದು ಹೇಗೆ ಸಾಧ್ಯ ಇದೆ? ಅದರ ಉತ್ತರ ಅಂತಂದರೆ ಧರ್ಮಾದಿ ದ್ರವ್ಯಗಳ ಲಕ್ಷಣಗಳು ಅನುಭವದಲ್ಲಿ ಬರ್ತವೆ. ಈಗ ಧರ್ಮದ್ರವ್ಯದ ಮತ್ತು ಅಧರ್ಮದ್ರವ್ಯದ ಲಕ್ಷಣವು ಅಂದರೆ ಗತಿ ಹೇತುತ್ವ ಮತ್ತು ಸ್ಥಿತಿ ಹೇತುತ್ವ ಇದೆ. ಗಮನ ಮಾಡುವುದಕ್ಕೆ ಮತ್ತು ಸ್ಥಿರ ನಿಲ್ಲುವುದಕ್ಕೆ ಯಾವುದರಿಂದ ಆಗುತ್ತದೆ? ಅದರಲ್ಲಿ ಮಮತ್ವ ಬುದ್ಧಿ ಇರುತ್ತದೆ. ಆಕಾಶದ ಅವಗಾಹರೂಪ ಕ್ಷೇತ್ರದಲ್ಲಿ ಮಮತ್ವ ಭಾವ ಆಗುತ್ತದೆ. ಅದೇ ಪ್ರಕಾರ ಕಾಲದ ಸಮಯ, ಮುಹೂರ್ತ, ದಿನ, ವಾರ, ನಕ್ಷತ್ರಗಳು, ಅಮೃತಗಳಿಗೆ, ವಿಷಗಳಿಗೆ, ಲಾಭ, ಹಾನಿ, ಇದೆಲ್ಲ ಗಳಿಗೆಗಳು, ಇಂಥದ್ದೆಲ್ಲ ಸಮಯಗಳು ಬರ್ತಾವಲ್ಲ, ಮತ್ತು ಹುಟ್ಟುವುದು, ಸಾಯುವುದು, ಈ ಕಾರ್ಯಗಳು ಆಗ್ತಾವಲ್ಲ, ಅದರಿಂದ ಕೂಡ ಅದರಲ್ಲಿ ಅಂದರೆ ಕಾಲದಲ್ಲೂ ಕೂಡ ಜೀವನಿಗೆ ಮಮತ್ವ ಬುದ್ಧಿ ಬರುತ್ತದೆ, ಇರುತ್ತದೆ ಅಜ್ಞಾನದಿಂದ. ಈಗ ಆಚಾರ್ಯ ಶ್ರೀ ಕುಂದಗುಂದರು ಸಮಯಸಾರದ ಕರ್ತೃ ಕರ್ಮ ಅಧಿಕಾರದ 96ನೇ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ, ಕೇಳಿ. ಏವಂ ಪರಾಣಿ ಧವ್ವಾಣಿ ಅಪ್ಪಯಂ ಕುಣದಿ ಮಂದ ಬುದ್ಧಿ ಹೋ ಅಪ್ಪಾಣಂ ಅವಿಯ ಪರಮಂ ಕರೇರಿ ಅಣ್ಣಾಣ್ಣ ಭಾವೇಣ. ಈಗ ಗಾಥೆಯ ಅರ್ಥವನ್ನು ಕೇಳಿರಿ. ಪೂರ್ವ ಕಥಿತ ಪದ್ಧತಿಯಿಂದ ಅಂದರೆ ಹಿಂದೆ ಹೇಳಿದ ಪದ್ಧತಿಯಿಂದ ಅಜ್ಞಾನಿ ಅಜ್ಞಾನ ಭಾವದಿಂದ ಪರದ್ರವ್ಯಗಳನ್ನು ತನ್ನ ರೂಪವನ್ನಾಗಿ ಮಾಡುತ್ತಾನೆ ಮತ್ತು ತನ್ನನ್ನು ಪರರೂಪವನ್ನಾಗಿ ಮಾಡುತ್ತಾನೆ. ಪ್ರಶ್ನೆ 469. ಅಜ್ಞಾನಿಯು ತನ್ನನ್ನು ಪರರೂಪ ಮತ್ತು ಪರವನ್ನು ತನ್ನ ರೂಪ ಹೇಗೆ ತಿಳಿಯುತ್ತಾನೆ? ಹೇಗೆ ಮಾಡುತ್ತಾನೆ ಆ ರೀತಿ? ಇದಕ್ಕೆ ಉತ್ತರ ಸ್ವಲ್ಪ ವಿಸ್ತಾರವಾಗಿ ಹೇಳುತ್ತಾ ಇದ್ದೇನೀಗ. ಆದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ಅದನ್ನು ಸ್ವಲ್ಪ ಬೇರೆ ಪದ್ಧತಿಯಲ್ಲಿ ಹೇಳ್ತೀನಿ. ಈಗ ಒಂದು ಸ್ವಲ್ಪ ಸಮಾಧಾನವಾಗಿ ಅದನ್ನು ಕೇಳ್ತಾ ಹೋಗ್ರಿ. ಸ್ಪಷ್ಟ ರೂಪದಿಂದ ಈ ಆತ್ಮನು ನಾನು ಕ್ರೋಧ ಸ್ವರೂಪನಿದ್ದೇನೆ, ನಾನು ಧರ್ಮದ್ರವ್ಯನಿದ್ದೇನೆ ಇತ್ಯಾದಿ ಪೂರ್ವೋಕ್ತ ಅಂದರೆ ಹಿಂದಿನ ಪ್ರಕಾರದಿಂದ ಪರದ್ರವ್ಯಗಳನ್ನು ತನ್ನ ರೂಪವನ್ನಾಗಿ ಮಾಡುತ್ತಾನೆ, ಅಂದರೆ ತಿಳಿಯುತ್ತಾನೆ, ಮತ್ತು ತನ್ನನ್ನು ಪರರೂಪವನ್ನಾಗಿ ಮಾಡುತ್ತಾನೆ, ಅಂದರೆ ತಿಳಿಯುತ್ತಾನೆ. ಇಂತಹ ಈ ಆತ್ಮನು ಒಂದು ವೇಳೆ ಸಮಸ್ತ ವಸ್ತುಗಳ ಸಂಬಂಧದಿಂದ ರಹಿತ ಅಮರ್ಯಾದ ರೂಪ ಶುದ್ಧ ಚೈತನ್ಯ ಧಾತುಮಯನಿದ್ದಾನೆ. ಆದರೂ ಸಹ ಅಜ್ಞಾನದಿಂದ ಸವಿಕಾರ ಸೋಪಾದಿ ರೂಪನಾಗಿ ಮಾಡಿದಂತಹ ತನ್ನ ಚೈತನ್ಯ ಪರಿಣಾಮದಿಂದ ಆ ಪ್ರಕಾರದ ತನ್ನ ಭಾವದ ಕರ್ತೃವಾಗಿ ಪ್ರತಿಭಾಸಿತನಾಗುತ್ತಾನೆ. ಹೇಗೆಂದರೆ ಭೂತಾವಿಷ್ಟ ಪುರುಷನಂತೆ ಮತ್ತು ಧ್ಯಾನಾವಿಷ್ಟ ಪುರುಷನಂತೆ ಕರ್ತೃತ್ವದ ಮೂಲವು ಅಜ್ಞಾನವೇ ಇದೆ ಎಂದು ಸಿದ್ಧವಾಯಿತು. ಇದನ್ನೇ ದೃಷ್ಟಾಂತದಿಂದ ಸ್ಪಷ್ಟಪಡಿಸುತ್ತಾರೆ. ಹೇಗೆ ಯಾವನೋ ಒಬ್ಬ ಮನುಷ್ಯನು ಭೂತಾವಿಷ್ಟನಾದನು, ಅಂದರೆ ಅವನಿಗೆ ಭೂತವು ಹಿಡಿಯಿತು. ಅಜ್ಞಾನದಿಂದ ಅವನು ಆ ಭೂತವನ್ನು ಮತ್ತು ತನ್ನನ್ನು ಏಕರೂಪ ಅಂದರೆ ಒಂದೇ ರೀತಿ ರೂಪ ಮಾಡಿ ಮನುಷ್ಯರಿಗೆ ಶೋಭಿಸದ ಕಾರ್ಯಗಳನ್ನು ಮಾಡತೊಡಗಿದನು.
ಅದೇ ಚೇಷ್ಟೆಯ ಅವಲಂಬನ ರೂಪ ಅತ್ಯಂತ ಭಯಕಾರಿ ಆರಂಭದಿಂದ ತುಂಬಿದ ಅಮಾನುಷ ವ್ಯವಹಾರದಿಂದ ಆ ಪ್ರಕಾರದ ಚೇಷ್ಟೆಗಳ ಕರ್ತ ಪ್ರತಿಭಾಸಿತನಾಗುತ್ತಾನೆ. ಅದೇ ಪ್ರಕಾರ ಈ ಆತ್ಮನು ಸಹ ಅಜ್ಞಾನದಿಂದ ಪರ ಮತ್ತು ಆತ್ಮನನ್ನು ಭಾವ್ಯ ಭಾವಕ ರೂಪದಿಂದ ಒಂದು ಮಾಡಿ ನಿರ್ವಿಕಾರ ಅನುಭೂತಿ ಮಾತ್ರ ಭಾವಕನಿಗೆ ಅಯೋಗ್ಯ ಅನೇಕ ಪ್ರಕಾರದ ಭಾವ್ಯ ರೂಪ ಕ್ರೋಧ ಆದಿ ವಿಕಾರದಿಂದ ಕೂಡಿದ ಚೈತನ್ಯದ ವಿಕಾರ ಸಹಿತ ಪರಿಣಾಮದಿಂದ ಆ ಪ್ರಕಾರದ ಭಾವಗಳ ಕರ್ತ ಪ್ರತಿಭಾಸಿತನಾಗುತ್ತಾನೆ. ಹೇಗೆ ಯಾವನೋ ಒಬ್ಬ ಅನನುಭವಿ ಅಂದರೆ ಅನುಭವ ಇಲ್ಲದಂತಹ ಪುರುಷನು ಅಪರೀಕ್ಷಕ ಆಚಾರ್ಯರ ಉಪದೇಶದಿಂದ, ಅಂದರೆ ಆಚಾರ್ಯರು ಏನು ಹೇಳಿಬಿಟ್ರು ಅವರು ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಿಲ್ಲ, ಗೊತ್ತಾಯಿತು? ಆ ರೀತಿ ಅಂದರೆ ಇನ್ನೊಂದು ಸಲ ಕೇಳಿ. ಹೇಗೆ ಯಾವನೋ ಒಬ್ಬ ಅನನುಭವಿ ಪುರುಷನು ಅಪರೀಕ್ಷಕ ಆಚಾರ್ಯರ ಉಪದೇಶದಿಂದ ಎಮ್ಮೆಯ ಧ್ಯಾನ ಮಾಡಲು ಪ್ರಾರಂಭಿಸಿದನು. ಅಜ್ಞಾನದಿಂದ ಎಮ್ಮೆ ಮತ್ತು ತನ್ನನ್ನು ಒಂದು ಮಾಡಿ ಆಕಾಶಕ್ಕೆ ತಗುಲುವ ಕೊಂಬುಗಳು ಉಳ್ಳ ದೊಡ್ಡ ಎಮ್ಮೆ ಇದ್ದೇನೆ ಎಂಬ ಭ್ರಾಂತಿಯ ಕಾರಣದಿಂದ ಮನುಷ್ಯರ ಅನುಕೂಲವಾದ ಸಣ್ಣ ಮನೆಯ ಬಾಗಿಲಿನಿಂದ ಹೊರಗೆ ಹೊರಡುವುದರಿಂದ ಚ್ಯುತನಾದನು. ಅಂದರೆ ಮನೆಯ ಒಳಗಡೆ ಧ್ಯಾನ ಮಾಡ್ತಾ ಕೂತಿದ್ದ. ಆ ಧ್ಯಾನದಲ್ಲಿ ನಾನು ಅತ್ಯಂತ ದೊಡ್ಡ ದೊಡ್ಡ ಕೊಂಬುಗಳು ಇರುವಂತಹ ಎಮ್ಮೆ ಇದ್ದೀನಿ ಅಂತ ಹೇಳಿ ತಿಳ್ಕೊಂಡು ಸಣ್ಣ ಬಾಗಿಲಿನಲ್ಲಿ, ಅಂದರೆ ಮನುಷ್ಯರು ಹೋಗಿ ಬರ್ತಿದ್ರು ಮನೆ ಒಳಗಡೆ ಹೊರಗಡೆ ಎಲ್ಲ, ಆ ಬಾಗಿಲಿನಿಂದ ಹೊರಗೆ ಬರೋದಕ್ಕೆ ಅವನಿಗೆ ಆಗಿಲ್ಲ. ಯಾಕೆಂದರೆ ಅವನ ಧ್ಯಾನದಲ್ಲಿ ಏನಿತ್ತು, ಅವನ ಬುದ್ಧಿಯಲ್ಲಿ ಏನಿತ್ತು, ನನ್ನ ಕೊಂಬುಗಳು ಭಾಳ ದೊಡ್ಡ ದೊಡ್ಡ ಇದ್ದಾವೆ, ಈ ಬಾಗಿಲಿನಲ್ಲಿ ನಾನು ಹೊರಗಡೆ ಬರೋದಿಲ್ಲ ಅಂತ ಹೇಳಿ ಒಳಗಡೆಯೇ ಕೂತ್ಬಿಟ್ಟ. ಈ ಪ್ರಕಾರದ ಭಾವದ ಕರ್ತ ಎಂದು ಪ್ರತಿಭಾಸಿತನಾಗುತ್ತಾನೆ ಅಲ್ವಾ? ಅದೇ ಪ್ರಕಾರ ಈ ಆತ್ಮನು ಸಹ ಅಜ್ಞಾನದಿಂದ ಜ್ಞೇಯ ಮತ್ತು ನ್ಯಾಯಕವಾದ ಪರ ಮತ್ತು ತನ್ನನ್ನು ಏಕರೂಪ ಮಾಡುತ್ತಾ ತನ್ನಲ್ಲಿ ಪರದ್ರವ್ಯದ ಕಲ್ಪನೆಯ ನಿಶ್ಚಯದಿಂದ ಮನಸ್ಸಿನ ವಿಷಯವಾದ ಧರ್ಮದ್ರವ್ಯ, ಅಧರ್ಮದ್ರವ್ಯ, ಆಕಾಶದ್ರವ್ಯ, ಕಾಲದ್ರವ್ಯ, ಪುದ್ಗಲ ದ್ರವ್ಯ ಮತ್ತು ಅನ್ಯ ಜೀವದ್ರವ್ಯಗಳಿಂದ ತಡೆಯಲ್ಪಟ್ಟ ಶುದ್ಧ ಚೈತನ್ಯ ಧಾತುವು ಮತ್ತು ಇಂದ್ರಿಯಗಳ ವಿಷಯ ರೂಪವಾದ ಮೂರ್ತಿಕ ಪದಾರ್ಥದಿಂದ ತಡೆಯಲ್ಪಟ್ಟ ಕೇವಲ ಒಂದು ಜ್ಞಾನವು ಮುಚ್ಚಲ್ಪಟ್ಟಿರುವುದರಿಂದ ಮತ್ತು ಮೃತವಾದ ಶರೀರದ ಮುಖಾಂತರ ಪರಮ ಅಮೃತ ರೂಪವಾದ ವಿಜ್ಞಾನ ಘನವು ಮೂರ್ಛಿತವಾಗಿರುವುದರಿಂದ ಈ ಪ್ರಕಾರದ ಭಾವದ ಕರ್ತೃವಾಗಿ ಜೀವನು ಪ್ರತಿಭಾಸಿತನಾಗುತ್ತಾನೆ. ಪ್ರಶ್ನೆ 470. ಭೂತಾವಿಷ್ಟ ಪುರುಷ ಮತ್ತು ಧ್ಯಾನಾವಿಷ್ಟ ಪುರುಷ ಅಂದರೆ ಏನು? ಉತ್ತರ: ಯಾವುದಾದರೂ ಮನುಷ್ಯನ ಶರೀರದಲ್ಲಿ ಭೂತ ಪ್ರವೇಶ ಮಾಡಿ ವಿಚಿತ್ರವಾಗಿ ವರ್ತಿಸಲು ಆರಂಭಿಸುವುದು, ಇದು ಭೂತಾವಿಷ್ಟ ಮನುಷ್ಯನ ಕೆಲಸ. ಮತ್ತು ಯಾವುದಾದರೂ ವಸ್ತುವನ್ನು ಧ್ಯಾನ ಮಾಡುತ್ತಾ ಧ್ಯಾನಕ್ಕೆ ಆರಿಸಿಕೊಂಡ ವಸ್ತುವಿನಂತೆಯೇ ತನ್ನನ್ನು ತಿಳಿಯುವುದು ಧ್ಯಾನಾವಿಷ್ಟ ಮನುಷ್ಯನ ಕಾರ್ಯದಂತೆ ಇಲ್ಲಿ ಉದಾಹರಣೆಗಳನ್ನು ತಿಳಿಯಬೇಕು. ಪ್ರಶ್ನೆ 471. ಭೂತಾವಿಷ್ಟ ಮತ್ತು ಧ್ಯಾನಾವಿಷ್ಟನ ಉದಾಹರಣೆ ಯಾಕೆ ಹೇಳಿದ್ದಾರೆ? ಪ್ರಶ್ನೆ ಅರ್ಥ ಆಯ್ತಪ್ಪ? ಇಲ್ಲಿ 2 ಉದಾಹರಣೆಯನ್ನು ಕೊಟ್ಟಿದ್ದಾರಲ್ವ ಆಚಾರ್ಯ ಭಗವಾನ್. ಯಾವುದ್ಯಾವುದಪ್ಪ? ಭೂತಾವಿಷ್ಟ ಮತ್ತು ಧ್ಯಾನಾವಿಷ್ಟ. ಹಾಗಾದರೆ ಇವರ ಉದಾಹರಣೆಯನ್ನೇ ಏಕೆ ಕೊಟ್ಟರು ಇಲ್ಲಿ ಅಲ್ವಾ? ಉತ್ತರ ಕೇಳ್ರಪ್ಪ. ಈ ಆತ್ಮನು ಅಜ್ಞಾನದಿಂದ ಕ್ರೋಧ ಆದಿ ಭಾವ್ಯ ಭಾವಕ ಪರಿಣಾಮಗಳನ್ನು ತನ್ನೊಡನೆ ಏಕರೂಪವೆಂದು ಮನ್ನಿಸುತ್ತಾನೆ. ಧರ್ಮ ಆದಿ ದ್ರವ್ಯಗಳು ಜ್ಞೇಯ ರೂಪ ಇವೆ, ಅವುಗಳನ್ನು ತನ್ನೊಡನೆ ಏಕರೂಪನೆಂದು ಮನ್ನಿಸುತ್ತಾನೆ. ಅದರಿಂದ ಹೇಗೆ ತನ್ನ ಭಾವವಾಗುವುದೋ ಅದೇ ಭಾವದ ಕರ್ತ ಅವನು ಆಗುತ್ತಾನೆ. ಕ್ರೋಧ ಆದಿಗಳ ಜೊತೆಗೆ ಒಂದು ರೂಪವಾಗುವುದಕ್ಕೆ ಭೂತಾವಿಷ್ಟನ ಪುರುಷನ ಇಲ್ಲಿ ದೃಷ್ಟಾಂತ ಹೇಳಿದ್ದಾರೆ, ಮತ್ತು ಧರ್ಮ ಆದಿ ದ್ರವ್ಯಗಳ ಜೊತೆಗೆ ಒಂದಾಗುವುದಕ್ಕೆ ಧ್ಯಾನಾವಿಷ್ಟ ಪುರುಷನ ದೃಷ್ಟಾಂತ ಹೇಳಿದ್ದಾರೆ. ಅಂದರೆ ನಿಮಗೆ ಅರ್ಥ ಆಯ್ತಲ್ಲ? ಈಗ ಗೊತ್ತಾಯ್ತಲ್ಲಪ್ಪ ಇದು? ಅಂದರೆ ಕ್ರೋಧ ಮಾನ ಮಾಯ ಲೋಭ ಇದ್ರ ಜೊತೆಗೆ
ನಾನು ಕ್ರೋಧಿ ಇದ್ದೇನೆ, ನಾನು ಮಾನಿ ಇದ್ದೇನೆ, ನಾನು ಮಾಯಾವಿ ಇದ್ದೇನೆ, ನಾನು ಲೋಭಿ ಇದ್ದೇನೆ, ಈ ರೀತಿಯೆಲ್ಲ ಇದೇ ತಿಳ್ಕೊಳ್ತಾನಲ್ಲ ಜೀವ, ಅದು ಭೂತಾವಿಷ್ಟ ಪುರುಷನ ರೀತಿ ತಿಳಿಬೇಕು. ಅಂದರೆ ಯಾವನಿಗಾರು ಭೂತ ಹಿಡಿದಿರ್ತದಲ್ಲ ದೆವ್ವ, ಅವನಿಗೆ ಯಾವ ರೀತಿ ಎಲ್ಲನೂ ಕ್ರಿಯೆಗಳನ್ನ ಮಾಡ್ತಾನೆ ನೋಡ್ರಿ, ಅದನ್ನು ಆ ರೀತಿ ಅಂತ ತಿಳಿಬೇಕು. ಮತ್ತು ಈ ಧರ್ಮ ಅಧರ್ಮ ಆಕಾಶ ಕಾಲ ಈ ದ್ರವ್ಯಗಳ ಜೊತೆಗೆ ನಾನು ಈ ದ್ರವ್ಯನಿದ್ದೇನೆ, ಈ ರೂಪ ಇದ್ದೇನೆ ಎಂದು ಜೀವನು ತಿಳಿತಾನಲ್ಲ, ಅವನನ್ನು ಯಾವ ರೀತಿ ತಿಳಿಬೇಕು? ಧ್ಯಾನಾವಿಷ್ಟ ಪುರುಷನ ರೀತಿ ತಿಳಿಯಬೇಕು. ಅರ್ಥ ಆಯಿತು? ಹಾಂ, ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 472. ಜ್ಞಾನದಿಂದ ಕರ್ತೃತ್ವದ ನಾಶ ಹೇಗೆ ಆಗುತ್ತದೆ? ಇದಕ್ಕೆ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 97 ಹೇಳುತ್ತಾರೆ, ಕೇಳಿರಿ. ಏಧೇನಾದು ಸೋಕತ್ತ ಆದಾ ನಿಶ್ಚಯವಿದು ಹಿಂ ಪರಿಕಹಿದೋ ಏವಂ ಕಲು ಜೋ ಜಾಣದಿ ಸಾ ಮುಂಚದಿ ಸವ್ವ ಕತ್ತಿತ್ತಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ನಿಶ್ಚಯವನ್ನು ತಿಳಿಯುವಂತಹ ಜ್ಞಾನಿಗಳು ಆ ಆತ್ಮನನ್ನು ಕರ್ತ ಎಂದು ಹೇಳಿದ್ದಾರೆ. ಹೀಗೆ ಯಾವನು ತಿಳಿಯುತ್ತಾನೆ ಆ ಜ್ಞಾನಿಯು ಎಲ್ಲ ಕರ್ತೃತ್ವವನ್ನು ಬಿಟ್ಟು ಬಿಡುತ್ತಾನೆ. ನೋಡಿ, ಇಲ್ಲಿ ನಿಮಗೆ ಇದು ಅರ್ಥ ಆಯಿತು? ಅತ್ಯಂತ ವಿಸ್ತಾರವಾಗಿ ಹೇಳಿದರೆ ನಿಮಗೆ ಗೊತ್ತಾಗೋದು ಈ ಜಾಗದಲ್ಲಿ ಕಷ್ಟ ಇದೆ. ಯಾಕೆಂದರೆ ಈ ವಿಷಯ ಸ್ವಲ್ಪ ಕಠಿಣ ಅನಿಸ್ತದೆ. ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣ ವಿಷಯಗಳನ್ನು, ಅಂದರೆ ಸ್ವಲ್ಪ ಸ್ವಲ್ಪ ವಿಷಯಗಳನ್ನ ಹೇಳ್ತಾ ಬರ್ತೀನಿ, ಆವಾಗ ನಿಮಗೆ ಇದು ಅನುಭವದಲ್ಲಿ ಬರಬಹುದು. ನೋಡೋಣ. ಪ್ರಶ್ನೆ 473. ಆತ್ಮನು ಕರ್ತ ಮತ್ತು ಅಕರ್ತ ಎಂದು ಹೇಗೆ ಪ್ರತಿಭಾಸಿತನಾಗುತ್ತಾನೆ? ಉತ್ತರ: ಆತ್ಮನು ಅಜ್ಞಾನದಿಂದ ಪರ ಮತ್ತು ತನ್ನ ಒಳಗೆ ಏಕತ್ವದ ವಿಕಲ್ಪ ಮಾಡುತ್ತಾನೆ. ಅದರಿಂದ ಕರ್ತನ ರೀತಿ ಪ್ರತಿಭಾಸಿತನಾಗುತ್ತಾನೆ. ಮತ್ತು ಯಾವ ಆತ್ಮನು ಇವುಗಳನ್ನು ತಿಳಿಯುತ್ತಾನೆ ಅವನು ಕರ್ತೃತ್ವವನ್ನು ಬಿಡುತ್ತಾನೆ. ಆವಾಗ ಅಕರ್ತ ಎಂದು ಪ್ರತಿಭಾಸಿತನಾಗುತ್ತಾನೆ. ಪ್ರಶ್ನೆ 474. ಆತ್ಮನ ನಿಜ ಅಂದರೆ ಸ್ವಂತದ ರಸದ ಸ್ವಾದ ಏನೂ ಇದೆ? ಉತ್ತರ: ಮಧುರ ಏಕ ಚೈತನ್ಯ ರಸ ಸ್ವರೂಪ ಸ್ವಾದ ತನ್ನ ಸ್ವಂತ ಆತ್ಮನ ರುಚಿ ಅಂದರೆ ಸ್ವಾದ ಇದೆ. ಪ್ರಶ್ನೆ 475. ಪರದ್ರವ್ಯದ ರಸ ಸ್ವಾದವು ಆತ್ಮನಿಗೆ ಹೇಗೆ ಇರುತ್ತದೆ? ಉತ್ತರ: ಪರದ್ರವ್ಯಗಳಾದ ರಾಗ ದ್ವೇಷಗಳ ಸ್ವಾದ ಕಹಿ ಇದೆ, ತುರುಟು ಇದೆ. ಪ್ರಶ್ನೆ 476. ಆತ್ಮನಿಗೆ ತನ್ನ ಮಧುರ ರಸದ ಸ್ವಾದ ಯಾವ ವಸ್ತುವಿನಿಂದ ಸಿಗುತ್ತದೆ? ಉತ್ತರ: ಅಂತಹ ಮಧುರ ರಸವು ತನ್ನಲ್ಲಿಯೇ ಇದೆ, ಅದು ಪರದ್ರವ್ಯ ಅಲ್ಲ. ಪ್ರಶ್ನೆ 477. ಹಾಗಿದ್ದರೆ ಆತ್ಮ ಮತ್ತೆ ಯಾಕೆ ಕಹಿ ಹುಳಿ ಸ್ವಾದವನ್ನೇ ತನ್ನದು ಎಂದು ಅನುಭವಿಸುತ್ತಾನೆ? ಉತ್ತರ: ಇದು ಅನಾದಿ ಕಾಲದ ಮಿಥ್ಯಾ ಸಂಬಂಧಿ ಅಜ್ಞಾನದಿಂದ ಹಾಗೆ ಮಾಡುತ್ತಾನೆ. ಪ್ರಶ್ನೆ 478. ಆತ್ಮನ ನಿಜ ಸ್ವಾದ ಕೃತ್ರಿಮ ಇದೆಯೋ ಅಥವಾ ಅಕೃತ್ರಿಮ ಇದೆಯೋ? ಉತ್ತರ: ಪರದ್ರವ್ಯಗಳ ಕಟು ಸ್ವಾದಗಳು ಕೃತ್ರಿಮ ಇವೆ ಮತ್ತು ತನ್ನ ಆತ್ಮನ ಸ್ವಾದ ಅಕೃತ್ರಿಮ ಇದೆ. ಪ್ರಶ್ನೆ 479. ಆತ್ಮನು ಎಲ್ಲಿಯವರೆಗೆ ಕರ್ತೃತ್ವದ ಭಾವಗಳಲ್ಲಿ ಅಜ್ಞಾನಿ ಇರುತ್ತಾನೆ? ಉತ್ತರ: ಪರದ್ರವ್ಯ ಮತ್ತು ಅವುಗಳ ಭಾವಗಳಿಗೆ, ಇನ್ನೊಂದ್ಸಲ ಕೇಳ್ರಿ,
ಪರದ್ರವ್ಯ ಮತ್ತು ಅವುಗಳ ಭಾವಗಳಿಗೆ. ಇದು ಅಜ್ಞಾನ ಇದೆ ಎಂದು ತಿಳಿದ ನಂತರ ಪರದ್ರವ್ಯದ ಕರ್ತೃತ್ವವನ್ನು ಬಿಟ್ಟು ಬಿಡುತ್ತಾನೆ. ಆಗ ಜ್ಞಾನಿ ಆದನೆಂದು ತಿಳಿಯಬೇಕು. ಪ್ರಶ್ನೆ 480. ಆತ್ಮನು ತಾನು ಸ್ವಯಂ ಜ್ಞಾನ ಸ್ವರೂಪನಿದ್ದರೂ ಕೂಡ ತನ್ನ ನಿಜ ಸ್ವಾದವನ್ನು ಏಕೆ ತಿಳಿಯುವುದಿಲ್ಲ? ಇದರ ಉತ್ತರವನ್ನು ಸ್ವಲ್ಪ ವಿಸ್ತಾರವಾಗಿ ಕೇಳ್ರಿ, ಆದರೂ ನಿಮಗೆ ಇದು ಗೊತ್ತಾಗ್ತದೆ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಇದನ್ನು ಮತ್ತೆ ಬೇರೆ ರೀತಿಯಲ್ಲಿ ಹೇಳ್ತೇನೆ. ಪ್ರಶ್ನೆ ಏನಿತ್ತು? ಪ್ರಶ್ನೆ ಮರ್ತ್ರಿ ಇಲ್ಲಲ್ಲ? ನೋಡ್ರಿ, ಇಲ್ಲಿ ಪ್ರಶ್ನೆ ಏನೇನು ಸ್ವಲ್ಪ ಸರಿಯಾಗಿ ಕೇಳ್ರಿ. ಪ್ರಶ್ನೆ 480. ಆತ್ಮನು ತಾನು ಸ್ವಯಂ ಜ್ಞಾನ ಸ್ವರೂಪನಿದ್ದರೂ ಕೂಡ ತನ್ನ ನಿಜ ಸ್ವಾದವನ್ನು ಅಂದರೆ ತನ್ನ ನಿಜ ಸ್ವಾದವನ್ನು ಏಕೆ ತಿಳಿಯುವುದಿಲ್ಲ? ಆಯ್ತಲ್ಲ? ನಿಜವಾಗಿ ತಾನು ಜ್ಞಾನ ಸ್ವರೂಪನಿದ್ದರೂ ಕೂಡ ಅಜ್ಞಾನದಿಂದ ಯಾವ ಜೀವನು ಸುಂದರವಾದ ತಿಂಡಿಯನ್ನು ಹುಲ್ಲಿನ ಒಳಗೆ ಬೆರೆಸಿ ತಿನ್ನುವಂಥ ಆನೆಯಂತೆ ರಾಗ ಮಾಡುತ್ತಾನೆ, ಅಂದರೆ ರಾಗದ್ವೇಷ ಮಾಡುತ್ತಾನೆ. ರಾಗದ ಮತ್ತು ತನ್ನ ಮಿಶ್ರ ಅನುಭವವನ್ನು ಪಡೆಯುತ್ತಾನೆ. ಅವನು ಶ್ರೀಖಂಡದ ಸಿಹಿ ಹುಳಿ ಸ್ವಾದದ ಅತ್ಯಾಸಕ್ತಿಯಿಂದ ಶ್ರೀಖಂಡವನ್ನು ಕುಡಿಯುತ್ತಿದ್ದರೂ ಕೂಡ ತಾನು ಹಸುವಿನ ಹಾಲು ಕುಡಿಯುತ್ತಿದ್ದೇನೆ ಎಂದು ಭ್ರಮಿಸುವ ಮನುಷ್ಯನಂತೆ ಇದ್ದಾನೆ. ಅಂದರೆ ಇದನ್ನು ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ, ಯಾವನೋ ಒಬ್ಬ ಮನುಷ್ಯ ಶ್ರೀಖಂಡವನ್ನು ಕುಡಿದು ಅದರ ಸ್ವಾದದ ಅತಿ ಇಚ್ಛೆಯಿಂದ ರಸದ ಜ್ಞಾನರಹಿತನಾಗಿ ಹೀಗೆ ತಿಳಿಯುತ್ತಾನೆ. ಏನೆಂದರೆ, ಇದು ಆಕಳ ಹಾಲಿನ ಸ್ವಾದ ಇದೆ, ಆದ್ದರಿಂದ ಅತಿ ಲೋಭಿಯಾಗಿ ಆಕಳನ್ನು ಹಿಂಡುತ್ತಾನೆ, ಅಂದರೆ ಹಾಲು ಕರೆಯುತ್ತಾನೆ. ಅದೇ ಪ್ರಕಾರ ಅಜ್ಞಾನಿ ಪುರುಷನು ತನ್ನ ಮತ್ತು ಪರರ ಭೇದ ಜ್ಞಾನ ಮಾಡದೆಯೇ ವಿಷಯಗಳಲ್ಲಿ ಸ್ವಾದವಿದೆ, ರುಚಿ ಇದೆ, ಅದರಲ್ಲೇ ಸ್ವಾದ ಇದೆ ಎಂದು ತಿಳಿದು ಪುದ್ಗಲವನ್ನು ಅತಿ ಲೋಭಿಯಾಗಿ ಗ್ರಹಣ ಮಾಡುತ್ತಾನೆ. ತನ್ನ ಜ್ಞಾನಕ್ಕೂ ಮತ್ತು ಪುದ್ಗಲ ಕರ್ಮಕ್ಕೂ ಭಿನ್ನ ಇದೆ ಎಂದು ತಿಳಿಯುವುದಿಲ್ಲ. ಅಂದರೆ ತನ್ನ ಜ್ಞಾನ ಭಿನ್ನ ಇದೆ ಮತ್ತು ಪುದ್ಗಲ ಕರ್ಮ ಭಿನ್ನ ಇದೆ ಅನ್ನುವುದನ್ನು ಅವನು ತಿಳಿಯುವುದಿಲ್ಲ. ಪಶುಗಳಂತೆ ಹುಲ್ಲಿನಲ್ಲಿ ಕೂಡಿದ ಅನ್ನವನ್ನು ಸ್ವಾದ ಮಾಡುತ್ತಾನೆ. ಅಂದರೆ ಪಶುಗಳಿಗೆ ಅನ್ನ ಹಾಕಿದರೆ ಅವುಗಳು ಅನ್ನವನ್ನು ಬೇರೆಯಾಗಿ ತಿನ್ನುವುದಿಲ್ಲ, ಆ ಹುಲ್ಲಿನ ಜೊತೆಗೆ ಸೇರಿಸಿಯೇ ತಿಂತವೆ. ಆವಾಗ ಅನ್ನದ ರುಚಿಕರವಾದ ಬಹಳ ಸ್ವಾದ ಅವುಗಳಿಗೆ ಬರುವುದಿಲ್ಲ, ಯಾಕೆಂದರೆ ಅದರಲ್ಲಿ ಹುಲ್ಲಿನ ಮಿಶ್ರಣ ಕೂಡ ಆಗಿರುತ್ತದೆ ಅಲ್ಲವೇ? ಅದೇ ಪ್ರಕಾರ ಈ ಅಜ್ಞಾನಿ ಜೀವನು ಕ್ರೋಧ ಆದಿ, ಅಂದರೆ ಕ್ರೋಧ, ಮಾನ, ಮಾಯ, ಲೋಭ ಇವೆಲ್ಲ ಇದಾವಲ್ಲ, ಇದರ ಜೊತೆಗೆ ತಾನು ಬೆರೆತು ಅದನ್ನು ಸ್ವಾದ ಮಾಡುವುದರಿಂದ ಅವನಿಗೆ ನಿಜವಾದ ತನ್ನ ಸ್ವಾದ ಬರುವುದಿಲ್ಲ. ಇಲ್ಲಿ ಆಚಾರ್ಯರು ಈ ರೀತಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಶ್ನೆ 481. ಅಜ್ಞಾನದಿಂದ ಜೀವ ಪಡುವ ದುಃಖಕ್ಕೆ ಏನಾದರೂ ಉದಾಹರಣೆ ಇದೆಯೇ? ಪ್ರಶ್ನೆ ಗೊತ್ತಾಯಿತು. ಅಂದರೆ ಅಜ್ಞಾನದ ಕಾರಣದಿಂದ ಜೀವ ಪಡುವ ದುಃಖಕ್ಕೆ ಯಾವುದಾದ್ರು ಉದಾಹರಣೆ ಇದೆಯೇ? ಉತ್ತರ: ಅನೇಕ ಉದಾಹರಣೆಗಳು ಇವೆ. ಎಲ್ಲಿವರೆಗೆ ಹೇಳುವುದು? ಅದರಲ್ಲಿ ಒಂದು ಸಣ್ಣದನ್ನು ಹೇಳ್ತಾರೆ ಕೇಳ್ರಿ. ಅಜ್ಞಾನದಿಂದ ಏನೇನು ಅನಾಹುತಗಳು ಆಗುವುದಿಲ್ಲ. ಜಿಂಕೆ ಅಂದರೆ ಚಿಗರೆ, ಉಸುಕು ಇರ್ತದಲ್ಲ, ಆ ಉಸುಕಿಗೆ ನೀರೆಂದು ತಿಳಿದು ಓಡುತ್ತದೆ ಮತ್ತು ಖೇದ ಖಿನ್ನವಾಗುತ್ತದೆ. ಜನರು ಅಂಧಕಾರದಲ್ಲಿ ಹಗ್ಗಕ್ಕೆ ಸರ್ಪವೆಂದು ತಿಳಿದು ಹೆದರಿ ಓಡುತ್ತಾರೆ. ಅದೇ ಪ್ರಕಾರ ಈ ಆತ್ಮನು ಹೇಗೆ ವಾಯುವಿನಿಂದ ಸಮುದ್ರವು ಕ್ಷುಭಿತವಾಗುತ್ತದೆ, ಹಾಗೆ ಅಜ್ಞಾನದಿಂದ ಅನೇಕ ವಿಕಲ್ಪಗಳಿಂದ ಕ್ಷುಭಿತನಾಗುತ್ತಾನೆ. ನಿಶ್ಚಯನದಿಂದ ಶುದ್ಧ ಜ್ಞಾನಘನನಿದ್ದಾನೆ, ಆದರೆ ಅಜ್ಞಾನದಿಂದ ಕರ್ತ ಆಗುತ್ತಾನೆ. ಅದರಿಂದ ಮಹಾ ದುಃಖಗಳನ್ನು ಅನುಭವಿಸುತ್ತಾನೆ. ಇನ್ನು ಮುಂದಿನ ವಿಷಯ ನಿಮಗೆ ಹೇಳಬೇಕಾಗಿತ್ತು, ಆದರೆ ಅಷ್ಟಕ್ಕೆ ಸಮಯ ಆಗೋದಿಲ್ಲ ಅಂತ ಹೇಳಿ ಕಾಣ್ತಾ ಇದೆ ನನಗೆ. ಯಾಕೋ ನೀವು
ನಾಳೆ ಸರಿಯಾದ ಸಮಯಕ್ಕೆ ಬರ್ರಿ. ಸ್ವಲ್ಪನೇ ನೀವು ತಡವಾಗಿ ಬಂದರೂ ಕೂಡ ಇದು ಏನೂ ಅರ್ಥ ಆಗೋದಿಲ್ಲ. ಅದಕ್ಕೆ ಪ್ರಾರಂಭ ಆಗೋಕ್ಕಿಂತ ಮೊದಲು ನೀವು ಬಂದಿರಬೇಕು.